ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಏನಪ್ಪ ಅಂತಂದರೆ 3 ಮೊಟ್ಟೆ, 2 ಆಲೂಗೆಡ್ಡೆ, 2 ಈರುಳ್ಳಿ, 7 ಮೆಣಸಿನ್ಕಾಯಿ ತೊಗೊಂಡು ಒಂದು ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀನಿ. ಸಂಜೆ ಟೈಮು ಮಳೆಗೆ ಸ್ನ್ಯಾಕ್ಸ್ ಥರನಾದರೂ ಮಾಡ್ಕೊಂಡು ಕೊಡ್ಬೋದು, ಇಲ್ಲ ಬ್ರೇಕ್ಫಾಸ್ಟ್ ಥರನೂ ಮಾರ್ನಿಂಗು ಮಾಡ್ಕೊಡ್ಬೋದು. ನಾನಿಲ್ಲಿ ನೈಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3 ಮೊಟ್ಟೆನೂ ಒಂದು ಬೌಲ್ಗೆ ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಮಳೆಗಂತೂ ಏನಾದರೂ ಸ್ನ್ಯಾಕ್ಸ್ ಮಾಡಲೇಬೇಕು ಅಂತ ಅನಿಸುತ್ತೆ. ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಈ ರೀತಿ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ 3 ಮೊಟ್ಟೆನೂ ಒಡೆದು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ಎಗ್ ವೈಟು, ಎಗ್ಗು ಎಲ್ಲೋ ಅದೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇವಾಗ ಇದಕ್ಕೇ ಪೇಪರ್ ಪೌಡ್ರು, ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸಾಲ್ಟನ್ನ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ, ಆಮೇಲಿಂದ ಸ್ವಲ್ಪ ಹಾಕ್ಕೊಳ್ಳೋಣ. ಅದಕ್ಕೋಸ್ಕರ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಒಂದು ಬಾಣಲಿಗೆ ಆಯಿಲ್ ಹಾಕಿದ್ದೀನಿ ನಾನು. ಆಯಿಲ್ ಬಿಸಿ ಆದಮೇಲೆ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕಾಗುತ್ತೆ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಹಸಿರು ಮೆಣಸಿನ್ಕಾಯಿ ಕ್ವಾಂಟಿಟಿನ ಜಾಸ್ತಿ ತೊಗೊಳ್ಳಿ. ಹಾಗೆ ನಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ದೊಡ್ಡ ದೊಡ್ಡದಾಗೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಇವಾಗ ನಾವು ಇದಕ್ಕೇ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದಕ್ಕೆ ನಾನು ಹೇಳಿದ್ದು ಆವಾಗಲೇ ಸ್ವಲ್ಪ ಸಾಲ್ಟ್ ಕಮ್ಮಿ ಹಾಕ್ಕೊಡ್ಬೇಕು ಅಂತೇಳಿ. ನೋಡಿ, ಇವಾಗ ಒಂದು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಆಲೂಗೆಡ್ಡೆನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ದೊಡ್ಡದಾಗೂ ಹೆಚ್ಕೊಬೋದು. ನನಗೆ ಬಾಯಿಗೆ ಸಿಕ್ಕಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಆಲೂಗೆಡ್ಡೆ ಕ್ವಾಂಟಿಟಿನ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಮೀಡಿಯಮಾಗಿ 2 ಇಲ್ಲ 1 ಮೊಟ್ಟೆ 2 ತೊಗೊಂಡಿದ್ದೀರಾ ಅಂತಂದರೆ 1 ಆಲೂಗೆಡ್ಡೆ ತೊಗೊಳ್ಳಿ. ಆ ಥರ ಮಾಡಿ. ಏಕೆಂದರೆ ಆಲೂಗೆಡ್ಡೆ ತುಂಬ ವಾಯು ಆರೋಗ್ಯಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿನ ಕಡಿಮೆನೇ ತೊಗೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈಯು ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇವಾಗ ಇದಕ್ಕೇ ನಾವು ಫ್ರೈ ಆಗಿದ್ದಾಗಿದೆ. ನೋಡಿ, ಇವಾಗ ಮೊಟ್ಟೆ ಹೊಡೆದು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಸೊ ಅದಕ್ಕೇ ನಾನು ಇವಾಗ ಫ್ರೈ ಮಾಡಿರೋ ಅಂಥ ಆಲೂಗೆಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಮಿಕ್ಸ್ ಮಾಡಿದ್ಮೇಲೆ ನೀವೊಂದು ತವನಾದರೂ ಇಟ್ಕೊಳ್ಳಿ, ಇಲ್ಲ ಬಾಣಲಿನಾದರೂ ಇಟ್ಕೊಳ್ಳಿ. ನಾನಿಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಂಗೆ ತವದಲ್ಲಿ ನನಗೆ ಮಾಡೋದಕ್ಕೆ ಹೋದರೆ ಅದು ಬೇರೆ ಥರನೇ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬಾಣಲಿ ಇಟ್ಕೊಂಡು ಆಯಿಲ್ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಎಲ್ಲ ಕಡೆನೂ ನೀಟಾಗಿ ಆಯಿಲ್ ಹಾಕ್ಬಿಟ್ಟು ಆಮೇಲೆ ನಾನು ಈ ಬಾಣಲಿಗೆ ಹಾಕ್ತೀನಿ. ಅದಕ್ಕೋಸ್ಕರ ನೋಡಿ, ಆಯಿಲೆಲ್ಲ ಬಿಸಿ ಆಗಿದೆ. ನೋಡಿ, ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಂಥ ಮೊಟ್ಟೆದು ಆಲೂಗೆಡ್ಡೆದೆಲ್ಲ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಹಾಕಿದ ತಕ್ಷಣವೇ ಬಾಣಲಿ ಕಾದಿತ್ತಲ್ಲ, ಸೊ ಅದಕ್ಕೆ ಸರಿ ಈ ಥರ ಬರ್ತಾ ಇದೆ. ಸೊ ಇದು ಈ ಥರ ಬಂದ್ರೂ ನಾವು ಇವಾಗ ಒಂದು 5 ನಿಮಿಷನಾದರೂ ಆಗಲಿ, ಒಂದು 3 ನಿಮಿಷನಾದರೂ ಆಗಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾವು ಇದನ್ನು ಬೇಯಿಂದಿಲ್ಲ ಅಂತಂದರೆ ಟೇಸ್ಟೇ ಇರಲ್ಲ. ಅದಕ್ಕೋಸ್ಕರ ನೋಡಿ, ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಸುತ್ತನೂ ಬೆಂದಿದೆ. ನೋಡಿ, ಇವಾಗ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಇದನ್ನು ಮರ್ಚ್ಬಿಟ್ಟು ಹಾಕೋಣ. 2 ಸೈಡ್ ಬೇಯಿಸ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಇತ್ತು ಅಂತ ನನಗೆ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.